ರಾಜ್ಯದ ಅತಿದೊಡ್ಡ ಲೈಂಗಿಕ ಹಗರಣದ ಕೇಂದ್ರ ಬಿಂದುವಾಗಿರುವಂತಹ ಅತ್ಯಾಚಾರದ ಆರೋಪಿ ಪ್ರಜ್ವಲ್ ರೇವಣ್ಣ ಯಾವಾಗ ಭಾರತಕ್ಕೆ ಬರ್ತಾರೆ ಅನ್ನೋ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಅನ್ನ ಈ ಕ್ಷಣಕ್ಕೆ ನಿಮ್ಮ ಪಬ್ಲಿಕ್ ಟಿವಿ ಬ್ರೇಕ್ ಮಾಡ್ತಾ ಇದೆ. ತಂದೆ ರೇವಣ್ಣ ರಿಲೀಸ್, ಪುತ್ರ ಪ್ರಜ್ವಲ್ ಬರ್ತಾರಾ ಇಲ್ವಾ? ಮೇ 16ನೇ ತಾರೀಕು ಮಧ್ಯರಾತ್ರಿ 12:30 ಸುಮಾರಿಗೆ ಭಾರತಕ್ಕೆ ಬರುವಂತಹ ನಿರೀಕ್ಷೆ ಇದೆ. ಪಬ್ಲಿಕ್ ಟಿವಿ ಬಳಿ ಟಿಕೆಟ್ ಬುಕ್ಕಿಂಗ್ ನ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಬಿಸಿನೆಸ್ ಕ್ಲಾಸ್ ನ ಟಿಕೆಟ್ ಅನ್ನ ಪ್ರಜ್ವಲ್ ರೇವಣ್ಣ ಬುಕ್ ಮಾಡಿದ್ದಾರೆ. ಬುಕ್ ಮಾಡಿರುವ ಟಿಕೆಟ್ ಅನ್ನ ಪ್ರಜ್ವಲ್ ಕ್ಯಾನ್ಸಲ್ ಮಾಡಿಲ್ಲ ಅಂತ ಕೂಡ ಹೇಳಲಾಗ್ತಾ ಇದೆ. ಸೊ ಟೆಕ್ನಿಕಲಿ ನಾಳೆ ಅಂದ್ರೆ ಇವತ್ತು ಮಧ್ಯರಾತ್ರಿ ಅಷ್ಟೊತ್ತಿಗೆ ಬರ್ತಾರೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ನಿರೀಕ್ಷೆ ಅಂತೂ ಇದ್ದೇ ಇದೆ. ಏನಾಗುತ್ತೆ, ಇದೇ ಟಿಕೆಟ್ ಒರಿಜಿನಲ್ ಟಿಕೆಟ್ ಅಥವಾ ಇದು ಎಡಿಟೆಡ್ ಡೈವರ್ಟ್ ಮಾಡೋದಕ್ಕೆ ಅಂತ ಹೇಳಿ ಕೊಟ್ಟಿರುವಂತಹ ವಿಚಾರನ ಎಲ್ಲ ಪ್ರಶ್ನೆ ಹಾಗೂ ಕುತೂಹಲ ಅಂತೂ ಇದ್ದೇ ಇದೆ. ಪ್ರಜ್ವಲ್ ರೇವಣ್ಣ ಅವರು ಬುಕ್ ಮಾಡಿದ್ದಾರೆ ಎನ್ನಲಾದಂತಹ ಟಿಕೆಟ್ನ ಒಂದಷ್ಟು ಡೀಟೇಲ್ಸ್ ಬಿಸ್ನೆಸ್ ಕ್ಲಾಸ್ನಲ್ಲಿ ಅವರ ಟಿಕೆಟ್ ಬುಕ್ಕಿಂಗ್ ಆಗಿದೆ ಅನ್ನೋದು ತಿಳಿದು ಬರ್ತಾ ಇದೆ. ಹಾಗೆ ಅವರು ಯಾವ ವಿಮಾನದ ಮೂಲಕ ಸಂಚಾರವನ್ನ ಬಯಸಿದ್ದಾರೆ, ಜೊತೆಗೆ ಏನು ಟೈಮಿಂಗು, ಎಲ್ಲದರ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಯನ್ನು ಎಕ್ಸ್ಕ್ಲೂಸಿವ್ ಆಗಿ ಪಬ್ಲಿಕ್ ಟಿವಿ ಆಕ್ಸೆಸ್ ಮಾಡಿದೆ. ಈ ಟಿಕೆಟ್ನ ಪ್ರಕಾರ ಅವರು ಮೇ 16ನೇ ತಾರೀಕು ಮಧ್ಯರಾತ್ರಿ ಅಂದ್ರೆ ಈ ಹಿಂದೆ ಹೇಳಲಾಗ್ತಾ ಇತ್ತಲ್ಲ, ಮೇ 16ಕ್ಕೆ ಬರ್ತಾರೆ, 15ಕ್ಕೆ ಬರ್ತಾರೆ ಅಂತ ಹೇಳಿ. ಸೊ ಅದೇ ರೀತಿ 12:30ಕ್ಕೆ ಆಗಮಿಸ್ತಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಪ್ರಜ್ವಲ್ ಬಂದ ಬಳಿಕ ಇನ್ನೂ ಈ ತನಿಖೆಗೆ ಇನ್ನೂ ಯಾವ್ಯಾವ ಹೊಸ ಆಯಾಮಗಳು, ಆಳ ಅಗಲದ ವಿಚಾರದಲ್ಲಿ ಭೇದಿಸೋದಕ್ಕೆ ಸಾಧ್ಯ ಇದೆಯಾ, ಆಮೇಲೆ SIT ಅಧಿಕಾರಿಗಳ ಲೈನ್ ಅಂಡ್ ಲೆಂತ್ ಇಡೀ ಪೆನ್ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬದಲಾಗುತ್ತಾ, ಮೊದಲು ಅವರನ್ನ ಏರ್ಪೋರ್ಟ್ನಲ್ಲೇ ವಶಕ್ಕೆ ಪಡೆಯಲಾಗುತ್ತಾ? ಸಾಮಾನ್ಯವಾಗಿ ಇಂಥ ಪ್ರಕ್ರಿಯೆ ಹೇಗೆ ಅಂತ ಹೇಳಿದ್ರೆ, ಏರ್ಪೋರ್ಟ್ನಲ್ಲಿ ಅಕಸ್ಮಾತ್ ಅವರೇನಾದರೂ ಬಂದಿದ್ದು ಗೊತ್ತಾದರೆ ಸ್ಥಳೀಯ ಪೊಲೀಸರಿಗೆ ಮೊದಲು ಒಪ್ಪಿಸಿ ನಂತರ SIT ಅಧಿಕಾರಿಗಳು ಬಾಡಿ ವಾರೆಂಟ್ ಮೇಲೆ ಅವ್ರನ್ನ ವಶಕ್ಕೆ ಪಡಿತಾರೆ. ಸೊ ಆ ಥರದ ಸಿದ್ಧತೆ ಕೂಡ ಆಗ್ತಾ ಇದೆಯಾ? ಎಲ್ಲ ಪ್ರಶ್ನೆಗಳು ಕೂಡ ಈ ಟಿಕೆಟ್ ಬುಕ್ಕಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎದ್ದಿದೆ. ಯಾವಾಗ ಈ ಅಶ್ಲೀಲ ವಿಡಿಯೋ ಪ್ರಕರಣ ವೈರಲ್ ಆಗೋಕೆ ಸ್ಟಾರ್ಟ್ ಆಯ್ತೋ ಆಗ್ಲಿಂದ ದೇಶದಿಂದ ಅಬ್ಸ್ಕಾಂಡ್ ಆಗಿದ್ದಾರೆ ಪ್ರಜ್ವಲ್ ರೇವಣ್ಣ. ಸೊ ಎಲ್ಲಿದ್ದಾರೆ, ಹೇಗಿದ್ದಾರೆ, SIT ಅಧಿಕಾರಿಗಳು ಅವ್ರನ್ನ ಕರ್ಕೊಂಡು ಬರೋ ನಿಟ್ಟಿನಲ್ಲಿ ಏನೆಲ್ಲ ಹೆಜ್ಜೆಗಳನ್ನ ಇಡ್ತಾ ಇದ್ದಾರೆ ಅನ್ನೋದು ಪ್ರಶ್ನೆ. ಅಪ್ಪ ಜೈಲು ಸೇರಿ ಬಿಡುಗಡೆ ಆದ್ರೂ ಮಗ ಮಾತ್ರ ನಾಪತ್ತೆ ಆಗಿದ್ದಾರೆ. ಕಿಡ್ನಾಪ್ ಕೇಸ್ನಲ್ಲಿ ಜೈಲು ಸೇರಿ ಬಿಡುಗಡೆ ಕೂಡ ರೇವಣ್ಣ ಆಗಿದ್ದಾರೆ. ಆದ್ರೆ ಮಗ ಪ್ರಜ್ವಲ್ ಮಾತ್ರ ವಿಚಾರಣೆಗೆ ಹಾಜರಾಗಿಲ್ಲ. ನೋಟಿಸ್ ಮೇಲೆ ನೋಟಿಸ್ ಅನ್ನ SIT ಅಧಿಕಾರಿಗಳು ಕೊಟ್ಟಿದ್ದಾರೆ. ಬಟ್ ಸ್ಟಿಲ್ ನೋ ಯೂಸ್ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಸಂಸದ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ವೈರಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದ್ ಕಡೆಗೆ ಅಪ್ಪ ಜೈಲ್ ಸೇರಿದ್ರು ಇಷ್ಟ ದಿನ, ಹೀಗಾಗಿ ಅವರು ಆಚೆ ಬರೋ ತನಕ ಇವರು ಬರಲ್ಲ ಅನ್ನುವಂತಹ ಮಾತೆಲ್ಲ JDS ವಲಯದಲ್ಲೇ ಕೇಳಿ ಬರ್ತಾ ಇತ್ತು. ಈಗ ಅವರು ಆಚೆ ಬಂದಿದ್ದಾರೆ. ಸೊ ಮಗನ ಪರವಾಗಿ ಕಾನೂನು ಹೋರಾಟವನ್ನ ಮಾಡಬಹುದು ಅಂತ ಅನ್ನಿಸಿ ಇವರು ಬರ್ತಾರಾ? ಕುತೂಹಲ ಇದೆ. ಇನ್ನು ಜರ್ಮನಿಯ ಮ್ಯೂನಿಕ್ನಿಂದ ಫ್ಲೈಟ್ ಬುಕ್ ಆಗಿರೋದ್ರ ಬಗ್ಗೆ ಈಗಷ್ಟು ನಾವು ಮಾಹಿತಿ ಕೊಡ್ತಾ ಇದ್ವಿ. ಇವತ್ತು ಬರ್ತಾರಾ ಇಲ್ವಾ ಅಂತ SIT ಅಧಿಕಾರಿಗಳು ಕೂಡ ಪ್ರಜ್ವಲ್ ಅವರ ಮೂವಿಗಾಗಿ ಕಾಯ್ತಾ ಇದ್ದಾರೆ. 196 ದೇಶಗಳಿಗೆ ಬ್ಲೂ ಕಾರ್ನರ್ ನೋಟಿಸ್ ಅನ್ನ ಹೊರಡಿಸಿದ್ರು. ಪ್ರಜ್ವಲ್ರ ಐಡೆಂಟಿಫಿಕೇಶನ್ ಹಾಗೂ ಲೊಕೇಶನ್ ಟ್ರೇಸ್ ಔಟ್ ಆಗಿಲ್ಲ ಅನ್ನೋದು ಕೂಡ ತಿಳಿದು ಬರ್ತಾ ಇದೆ. ಸೊ ಜರ್ಮನಿಯಿಂದ ಈಗ ವೈರಲ್ ಆಗ್ತಾ ಇರುವಂತಹ ಈ ಟಿಕೆಟ್ ಏನಿದೆ, ಈ ಟಿಕೆಟ್ ಪ್ರಕಾರ ಅವ್ರು ವಾಪಸ್ ಆಗ್ತಾರಾ? ಪ್ರಜ್ವಲ್ ರೇವಣ್ಣ ಬರುವಿಕೆ ಬಗ್ಗೆ SIT ಅಧಿಕಾರಿಗಳಿಗೆ ಕೂಡ ಮಾಹಿತಿ ಇದೆ. ಸಾಧ್ಯತೆಗಳು ಏನಿದೆ ಅಂತ ನೋಡೋದಾದ್ರೆ, ಇವತ್ತು ಪ್ರಜ್ವಲ್ ವಿದೇಶದಿಂದ ವಾಪಸ್ ಬರುವಂತಹ ಸಾಧ್ಯತೆ ಬಗ್ಗೆ ವ್ಯಾಪಕ ಚರ್ಚೆ ಆಗ್ತಾ ಇದೆ. ಬಿಕಾಸ್ ಕಾನೂನು ಹೋರಾಟಕ್ಕೆ ಸಂಬಂಧಪಟ್ಟಂತೆ ರೇವಣ್ಣ ಅವರು ಇವ್ರಿಗೆ ಆಸರೆ ಆಗಬಹುದು ಅಂತ, ಆಮೇಲೆ ವಕೀಲರ ಜೊತೆಗೂ ಕೂಡ ಸುದೀರ್ಘವಾಗಿ ಚರ್ಚೆ ಮಾಡ್ತಾ ಇದ್ದಾರೆ. ಇನ್ನೂ ಸ್ವಲ್ಪ ದಿನಗಳ ಕಾಲ ಕಾದ್ ನೋಡ್ತಾರೆ, ಅಥವಾ ಇನ್ನೂ ಈ ಪ್ರಕರಣದ ಬಿಸಿ ಜಾಸ್ತಿ ಆಗ್ತಾ ಇದೆ, ದಿನಕ್ಕೊಂದು ಕೇಸ್ ಅವ್ರ ಮೇಲೆ ದಾಖಲಾಗ್ತಾ ಇದೆ, ಸಂತ್ರಸ್ತರ ಸಂಖ್ಯೆ ಜಾಸ್ತಿ ಆಗ್ತಾ ಇರೋದ್ರಿಂದ ಇನ್ನೊಂದು ಸ್ವಲ್ಪ ದಿನ ಕಾದು ನೋಡೋ ತಂತ್ರಕ್ಕೆ ಮೊರೆ ಹೋಗ್ತಾರೆ ಪ್ರಜ್ವಲ್? ಈ ಪ್ರಶ್ನೆ ಕೂಡ ಇದೆ. ದೇಶದಲ್ಲಿ ಚುನಾವಣೆ ಮುಗಿಯೋ ತನಕ ಪ್ರಜ್ವಲ್ ಬರೋದೇ ಇಲ್ವಾ ಅನ್ನುವಂತಹ ಪ್ರಶ್ನೆ ಕೂಡ ಸದ್ಯಕ್ಕೆ ರೇಸ್ ಆಗ್ತಾ ಇದೆ. ಈ ಸಾಧ್ಯತೆ ಕೂಡ ಇದೆ. ಎಲ್ಲ ಎಲೆಕ್ಷನ್ ಮುಗಿದು ರಿಸಲ್ಟ್ ಬಂದ ಮೇಲೆ ಬರಬಹುದು ಅಂತ ಕೂಡ ಮಾಹಿತಿ ಇದೆ. ಜೂನ್ 4ಕ್ಕೆ ರಿಸಲ್ಟ್ ಅಂದೇ ವಾಪಸ್ ಆಗ್ತಾರ ಪ್ರಜ್ವಲ್? ಫಲಿತಾಂಶ ತದ್ವಿರುದ್ಧವಾಗಿ ಬಂದ್ರೆ ವಿದೇಶದಿಂದ ಅವರು ಬರೋದೇ ಇಲ್ವಾ ಹಾಗಾದ್ರೆ? ಬಟ್ ಈ ಚಾನ್ಸಸ್ ಬಹಳ
ಕಡಿಮೆ ಅಂತ ಹೇಳ್ಬೋದು. ಯಾಕಂದರೆ ಅವರ ಪಾಸ್ಪೋರ್ಟ್ ರದ್ದತಿಗೆ ಕೋರ್ಟ್ ಹತ್ರ ಒಂದು ಅಧಿಕಾರ ಇರುತ್ತೆ. SIT ಅಧಿಕಾರಿಗಳು ಮೊದಲು ಅಪೀಲ್ ಆಗಬೇಕಾಗತ್ತೆ. ಬಿಕಾಸ್ ಅವ್ರ ಪಾಸ್ಪೋರ್ಟಿಂದನೇ ಅವ್ರು ಸಿಕ್ಕಾಕೊಳ್ಳೋಕೆ ಆಗ್ತಾ ಇಲ್ಲ ಇಲ್ಲಿ ತನಕ. ಆಮೇಲೆ ದೇಶಗಳನ್ನು ಸುತ್ತೋದಕ್ಕೆ ಸಾಧ್ಯ ಆಗ್ತದೆ. ಸೊ ಪಾಸ್ಪೋರ್ಟೇ ರದ್ದತಿ ಮಾಡಿದ್ರೆ ಅವರು ಈಸಿಯಾಗಿ SIT ಅಧಿಕಾರಿಗಳು ವಶಕ್ಕೆ ಬರ್ಬೋದು ಅನ್ನುವಂತಹ ವಿಚಾರ ಇದೆ. ಫಲಿತಾಂಶ ಪ್ರಜ್ವಲ್ ಪರ ಬಂದರೆ, ಅವ್ರು ನಿಂತಿರೋ ಚುನಾವಣೆಯಲ್ಲೂ ಅವ್ರು ಗೆದ್ದರೆ, ದೇಶದಲ್ಲಿ ಅವ್ರು ಅಂದ್ಕೊಂಡಿರುವಂತಹ ಪಾರ್ಟಿನೇ ಚುಕ್ಕಾಣಿಯನ್ನು ಹಿಡಿದ್ರೆ ಬರ್ತಾರಾ ಪ್ರಜ್ವಲ್? ಈ ಪ್ರಶ್ನೆ ಕೂಡ ಇದೆ. ಈ 6 ಸಾಧ್ಯತೆಗಳ ಬಗ್ಗೆ ಈಗ SIT ಅಧಿಕಾರಿಗಳು ಯೋಚನೆ ಮಾಡ್ತಾ ಇದ್ದಾರೆ. ಜೊತೆಗೆ ಪ್ರಜ್ವಲ್ ಆಪ್ತ ವಲಯ ಕೂಡ ಗಂಭೀರವಾಗಿ ಚರ್ಚೆಯನ್ನು ಮಾಡ್ತಾ ಇದೆ. ಅಲ್ಟಿಮೇಟ್ ಆಗಿ ಇವತ್ತು ರಾತ್ರಿ ಅಥವಾ ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ಪ್ರಜ್ವಲ್ ವಿಚಾರದಲ್ಲಿ ಒಂದು ಕ್ಲಾರಿಟಿ ಸಿಗುತ್ತೆ. ಅಂದ್ಕೊಂಡಿರೋ ಪ್ರಕಾರ ಅವರು ಭಾರತಕ್ಕೆ ಬರ್ತಾರಾ ಅಥವಾ ಇನ್ನೂ ಕೆಲ ಕಾಲಹರಣವನ್ನು ಭೂಗತವಾಗಿ ಇಟ್ಕೊಂಡೇ ಮಾಡ್ತಾರಾ ಅನ್ನೋದು ಈ ಕ್ಷಣಕ್ಕೆ ಇರುವಂತಹ ಕುತೂಹಲ. ಪ್ರಜ್ವಲ್ ರೇವಣ್ಣ ಬರಬಹುದು, ಈಗ ಬರಬಹುದು ಅನ್ನುವಂತಹ ಲೆಕ್ಕಾಚಾರ ಎಲ್ರಿಗೂ ಕೂಡ ಇದೆ. ಆಶ್ಚರ್ಯ ಅಂದರೆ ತನಿಖೆಗೆ ಬೇಕಾಗಿರುವಂತಹ ಪ್ರಜ್ವಲ್ ಯಾವುದೋ ಒಂದು ದೇಶದಲ್ಲಿ ಭೂಗತವಾಗಿ ಉಳಿದು ಬಿಟ್ಟಿದ್ದಾರೆ. 25 ದೇಶಗಳನ್ನ ಸುತ್ತಾಡೋ ವೀಸಾ ಹೊಂದಿರುವಂತಹ ಪ್ರಜ್ವಲ್ ಯಾವ ದೇಶದ ಗಡಿಯನ್ನು ಕೂಡ ದಾಟಿಲ್ಲ. ಬ್ಲೂ ಕಾರ್ನರ್ ನೋಟಿಸ್ ಆಗಿ ಇಂಟರ್ಪೋಲ್ ಅಧಿಕಾರಿಗಳು ಪ್ರಜ್ವಲ್ ಯಾವ ದೇಶದಲ್ಲಿ ಇದ್ದಾರೆ ಅಂತ ಪತ್ತೆ ಹಚ್ಚೋದಕ್ಕೆ ಪ್ರಯತ್ನ ನಡೆಸಿದೆ. ಇದೆಲ್ಲ ಮಾಹಿತಿಯನ್ನು ತಿಳ್ಕೊಂಡಿರುವಂತಹ ಪ್ರಜ್ವಲ್ ಒಂದು ದೇಶದ ಗಡಿಯಿಂದ ಮತ್ತೊಂದು ದೇಶಕ್ಕೆ ಹೋಗುವ ಪ್ರಯತ್ನವನ್ನು ಕೂಡ ಮಾಡಿಲ್ಲ. ಇದರಿಂದ ತನಿಖೆಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ ಅನ್ನೋದು ಸ್ಪಷ್ಟವಾಗ್ತಾ ಇದೆ.